ಸ್ವಾಮಿ ಬಂದಿರಾ? ನೋಡಿ, ನನ್ನ ಸಹೋದರಿ ಯುವರಾಣಿ ಆಗುತ್ತಿರುವ ಶುಭ ಸಂದರ್ಭದಲ್ಲಿ ನಾನು ಅವಳಿಗೆ ಕೊಡಬೇಕೆಂದಿರುವ ಉಡುಗೊರೆ ಚೆನ್ನಾಗಿದೆಯೇ? ಏಕೆ ಸ್ವಾಮಿ, ಏಕೆ ಮಾತನಾಡುತ್ತಿಲ್ಲ? ಉಡುಗೊರೆ ಚೆನ್ನಾಗಿಲ್ಲವೇ? ಹಾಗಾದರೆ ಬೇರೆ ಕೊಡೋಣ. ನೀವೇ ನಿರ್ಧಾರ ಮಾಡಿ. ನಿಮ್ಮ ಆಯ್ಕೆಯೇ ನನ್ನ ಆಯ್ಕೆ. ಹೇಳಿ ಸ್ವಾಮಿ, ಬೇಗ ಹೇಳಿ. ಊರ್ಮಿಳೆ, ಸಹೋದರನಿಗಾಗಲಿ ಅತ್ತಿಗೆಗಾಗಲಿ ಉಡುಗೊರೆಗಳನ್ನು ಕೊಡುವ ಅಗತ್ಯವಿಲ್ಲ. ಎಲ್ಲವನ್ನು ತೆಗೆದಿಟ್ಟು ಸ್ವಾಮಿ, ಏನು ಹಾಗೆಂದರೆ? ಉಡುಗೊರೆ ಕೊಡುವ ಅಗತ್ಯವಿಲ್ಲವೆಂದರೆ ಏನರ್ಥ? ಏನಾಯಿತು ಸ್ವಾಮಿ? ಚಿಂತೆಯಿಂದ ಬಾಡಿರುವ ನಿಮ್ಮನ್ನು ನಾನು ಎಂದೂ ಈ ಸ್ಥಿತಿಯಲ್ಲಿ ನೋಡಿರಲಿಲ್ಲ. ನೀವು ಬರುವುದು ಬಹಳ ತಡವಾದಾಗಲೇ ನನಗೆ ಸಂದೇಹ ಬಂತು. ಹೇಳಿ ಸ್ವಾಮಿ, ಏನಾಯಿತು? ಏನು ಹೇಳಲಿ ಊರ್ಮಿಳೆ, ನನ್ನ ಪ್ರೀತಿಯ ಸಹೋದರ ರಾಮಚಂದ್ರನ ಪಟ್ಟಾಭಿಷೇಕ ನಡೆಯುತ್ತಿಲ್ಲ. ಏನು? ಪಟ್ಟಾಭಿಷೇಕ ನಡೆಯುತ್ತಿಲ್ಲವೇ? ಕಾರಣವೇನು? ಎಲ್ಲದಕ್ಕೂ ಅದೃಷ್ಟ ಚಿಕ್ಕ ಮಾತೆ ಕೇಕೆಯವರೇ ಕಾರಣ. ಅವರು ತಂದೆಯಿಂದ ಎಂದೋ ಪಡೆದಿದ್ದ 2 ವರವನ್ನು ಇಂದು ಕೇಳಿ ರಾಮನ ಪಟ್ಟಾಭಿಷೇಕಕ್ಕೆ ಕಲ್ಲು ಹಾಕಿದರು. ಅಯ್ಯೋ ದೇವರೇ, ಇದರಿಂದ ಅವರಿಗೇನು ಲಾಭ? ಸ್ವಾರ್ಥ ಸಾಧನೆ ಊರ್ಮಿಳೆ, ಸ್ವಾರ್ಥ ಸಾಧನೆ. ಮಗ ಭರತನಿಗೆ ಪಟ್ಟಾಭಿಷೇಕ, ಅದಕ್ಕಿಂತ ದೊಡ್ಡ ಲಾಭ ಇನ್ನಾವುದಿದೆ? ಆದರೆ ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸುವುದು ಮಾತ್ರ ಮಹಾಕ್ರೂರ. ಏನು? ರಾಮಚಂದ್ರನಿಗೆ ವನವಾಸವೇ? ಹೌದು ಊರ್ಮಿಳೆ, ಒಂದಲ್ಲ ಎರಡಲ್ಲ 14 ವರ್ಷ. ನನ್ನ ಪ್ರೀತಿಯ ಸಹೋದರ ರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆ ಮಾಡಲು, ತಂದೆ ಕೊಟ್ಟ ವಚನವನ್ನು ನೆರವೇರಿಸಲು ವನವಾಸಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಊರ್ಮಿಳಾ, ಕುಮಾರ, ನಿನ್ನ ಅರಣ್ಯಕ್ಕೆ ಹೋಗುವ ನಿರ್ಧಾರವನ್ನು ಬದಲಾಯಿಸಲು ನಾನು ತೆಗೆದುಕೊಂಡ ಎಲ್ಲ ಪ್ರಯತ್ನದಲ್ಲೂ ಸೋತು ಹೋದೆ ಕುಮಾರ. ಆಯ್ತು, ನೀನು ಅರಣ್ಯಕ್ಕೆ ಹೊರಡು. ಕ್ಷೇಮವಾಗಿ ಹಿಂದಿರುಗು. ಯಾವ ಧರ್ಮವನ್ನು ಪಾಲಿಸಬೇಕು ಎಂದು ನಿಷ್ಠೆಯಿಂದ ನೀನು ಇರುವೆಯೋ ಅದೇ ಧರ್ಮ ನಿನ್ನನ್ನು ಕಾಪಾಡಲಿ. ನೀನು ಪುಣ್ಯಕ್ಷೇತ್ರಗಳಲ್ಲಿ ದೇವಾನುದೇವತೆಗಳನ್ನು ಪೂಜಿಸಿರುವೆ. ಆ ಎಲ್ಲ ದೇವತೆಗಳು
ಅರಣ್ಯದಲ್ಲಿ ನೀನು ಮುನಿಗಳೊಡನೆ ಇರುವಾಗ ನಿನ್ನನ್ನು ಆಶೀರ್ವದಿಸಲಿ. ಮಾತೆ, ತಮ್ಮಂತ ಮಾತೃದೇವತೆಯ ಹರಕೆ ಸದಾ ನನ್ನ ಬೆಂಗಾವಲಿಗಿರುತ್ತದೆ. ಮಹಾಮುನಿಗಳು ವಿಶ್ವಾಮಿತ್ರರು ನಿನಗೆ ನೀಡಿದ ಎಲ್ಲ ಅಸ್ತ್ರಗಳು ಆಪತ್ಕಾಲದಲ್ಲಿ ನಿನ್ನನ್ನು ರಕ್ಷಿಸಲು, ಮಾತಾಪಿತೃಗಳಿಗೆ ನೀನು ಮಾಡಿದ ಸೇವೆ ಅದರ ಫಲ ಸದಾ ನಿನ್ನನ್ನು ಕಾಪಾಡಲಿ ಕುಮಾರ. ಅದೇಗ ನನ್ನ ಜೊತೆ ಬರುವ ಮಹಾ ಸಂಪತ್ತು ಮಾತೆ. ಕುಮಾರ, ಅರಣ್ಯದಲ್ಲಿ ಮೃಗಗಳು, ಸರ್ಪಗಳು, ಪಕ್ಷಿಗಳು, ನದಿಗಳು ಇದಾವುದು ನಿನಗೆ ಕೇಡನ್ನುಂಟು ಮಾಡದಿರಲಿ. ಸರ್ವಋತು, ಮಾಸಗಳು, ಸಂವತ್ಸರಗಳು ನಿನ್ನ ವನವಾಸದ ಅವಧಿಯನ್ನು ಸುಖಮಯವಾಗಿಸಲಿ. ಭೂತ ಪ್ರೇತ ಪಿಶಾಚಿಗಳು, ರಾಕ್ಷಸರು ಇವರಾರು ನಿನಗೆ ಭಯವನ್ನುಂಟು ಮಾಡದಿರಲಿ. ಗಂಧರ್ವರು, ದೇವತೆಗಳು ಸದಾ ನಿನ್ನನ್ನು ರಕ್ಷಿಸಲಿ. ನಾನು ಮಾಡಿದ ಪೂಜಾ ಫಲಗಳು, ಆರಾಧಿಸಿದ ದೇವತೆಗಳು ಇವರೆಲ್ಲರೂ ನಿನಗೆ ಶುಭವನ್ನುಂಟು ಮಾಡಲಿ. ನಾನು ನಡೆಸಿದ ಪೂಜೆ ವ್ರತಗಳು ಅದರಿಂದ ಗಳಿಸಿದ ಸಕಲ ಪುಣ್ಯವು ನಿನ್ನ ಪಾಲಾಗಲಿ. ಮಾತೆ, ನನಗೆ ಒಳಿತನ್ನು ಮಾಡಲು ತಾವು ಯಾರೂ ಯಾವುದನ್ನು ಬಿಡಲಿಲ್ಲ. ಅವರೆಲ್ಲರೂ ನನ್ನ ಮಾತೆಯ ಆದೇಶವನ್ನು ಶಿರಸಾವಹಿಸಿ ನನ್ನ ರಕ್ಷಣೆಗೆ ಮುಂದಾಗುತ್ತಾರೆ. ಅರಣ್ಯದಲ್ಲಿದ್ದರೂ ಅಯೋಧ್ಯೆಯಲ್ಲೇ ಇದ್ದಂತೆ ನಾನು ಸುಖವಾಗಿರುತ್ತೇನೆ ಮಾತೆ. ಕುಮಾರ, ನಿನ್ನ ಇಷ್ಟಾರ್ಥವು ನೆರವೇರಲಿ. ಸುಖವಾಗಿ ಹೋಗಿ ಬಾ. ನೀನು ಎಂದು ಹಿಂದಿರುಗುವೆಯೋ, ಯಾವ ಆಹಾರವನ್ನು ಸ್ವೀಕರಿಸಿದೆಯೋ, ಎಲ್ಲಿ ನಿದ್ರಿಸಿದೆಯೋ ಎಂಬ ನಿನ್ನ ಚಿಂತೆಯಲ್ಲೇ ನಾನು ದಿನಗಳನ್ನು ಕಳೆದು ಬಿಡುತ್ತೇನೆ. ನೀನು ಯಶಸ್ವಿಯಾಗಿ ಹಿಂತಿರುಗಿದ ಆ ದಿನವೇ ನನ್ನ ಸುಖ, ಸಂತೋಷ ಎಲ್ಲ ಹಿಂದಿರುಗುತ್ತದೆ. ಮತ್ತೆ ನಿನಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ನೀನು ಸಿಂಹಾಸನವನ್ನೇರಿ ಪ್ರಜಾಸೇವೆಯನ್ನು ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಧನ್ಯಳಾಗುತ್ತೇನೆ. ಹೋಗಿ ಬಾ ಕುಮಾರ, ಹೋಗಿ ಬಾ. ಕಡೆಗೂ ನೀನು ನನ್ನ ತಾಯಿಯಾಗಿ ಯಾವ ರೀತಿ ಮಾತನಾಡಬೇಕೋ ಅದೇ ರೀತಿ ಮಾತನಾಡುವಿರಿ. ಓರ್ವ ತಾಯಿಯಾದವರು ಯಾವ ರೀತಿ ನಡೆದುಕೊಳ್ಳಬೇಕೋ ಅದೇ ರೀತಿ ನಡೆದುಕೊಂಡಿರಿ. ನನಗೀಗ ಸಮಾಧಾನವಾಗಿದೆ ಮಾತೆ. ಗೌರವಾನ್ವಿತ ಪ್ರಜಾಬಂಧುಗಳೇ, ನಿಮ್ಮ ಆದರಾಭಿಮಾನಕ್ಕೆ
ನಾನು ಋಣಿಯಾಗಿದ್ದೇನೆ. ಪ್ರಭು, ಇಂದು ತಮ್ಮ ಯುವರಾಜ ಪಟ್ಟಾಭಿಷೇಕವನ್ನು ಕಂಡು ಧನ್ಯರಾಗಬೇಕೆಂದು ನಾವೆಲ್ಲ ಇಂದು ಕಾತರದಿಂದ ಕಾಯುತ್ತಿದ್ದೇವೆ. ಆದರೆ ನಿಮ್ಮ ಪಟ್ಟಾಭಿಷೇಕವಿಲ್ಲವೆಂದು ತಿಳಿದು ಪರಸಿಡಿದು ಪಡಿದಂತಾಗಿದೆ ಪ್ರಭು. ನಡು ಹಗಲಿನಲ್ಲೇ ಗಾಢಾಂತರ ಕವಿದಂತೆ ದಿಗ್ಭ್ರಾಂತರಾಗಿದ್ದೇವೆ. ನಿಮ್ಮ ವನವಾಸದ ವಾರ್ತೆ ಕೇಳಿದ ನನ್ನೀ ಕಿವಿಗಳು ಕಿವಿಡರಾಗಬಾರದಿತ್ತೆ ಪ್ರಭು. ಪ್ರಭು, ತಾವು ವನವಾಸಕ್ಕೆ ಹೋಗಬಾರದು, ತಮ್ಮ ಪಟ್ಟಾಭಿಷೇಕ ನಡೆಯಬೇಕು. ಇದಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ಬೇಕಾದರೂ ಅರ್ಪಿಸಲು ಸಿದ್ಧರಿದ್ದೇವೆ ಪ್ರಭು. ಬೇಡ ಬಂಧುಗಳೇ, ಬೇಡ. ಇಂತಹ ವಿಪರೀತ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ನನಗಾಗಿ ನೀವು ಕಿಂಚಿತ್ತು ನೋವು ಪಡಬಾರದು. ಪ್ರಜಾಕ್ಷೇಮವೇ ಪರಮ ಕರ್ತವ್ಯವೆಂದು ಪರಿಗಣಿಸಿದ ನಮ್ಮ ತಂದೆಯವರಿಗೆ ನೀವು ನೋವಾಗದಂತೆ ನಡೆದುಕೊಳ್ಳಬೇಕು. ನೀವೆಲ್ಲರೂ ತಾಳ್ಮೆ ತಪ್ಪದೆ ನಮ್ಮ ತಂದೆಯವರ ನಿರ್ಧಾರಕ್ಕೆ ಬೆಂಬಲವಾಗಿ ನಿಂತು ಅವರಿಗೆ ಹಿತವನ್ನುಂಟು ಮಾಡಬೇಕು. ಪ್ರಭು, ನಾವು ನಿಮ್ಮ ಯಾವ ಮಾತನ್ನಾದರೂ ಕೇಳುತ್ತೇವೆ, ಯಾವ ಆಜ್ಞೆಯನ್ನಾದರೂ ಪಾಲಿಸುತ್ತೇವೆ. ಆದರೆ ತಮಗೆ ಯುವರಾಜ ಪದವಿಯನ್ನು ತಪ್ಪುವುದನ್ನು, ವನವಾಸಕ್ಕೆ ಹೋಗುವುದನ್ನು ನಮ್ಮಿಂದ ಸಹಿಸಲಾಗದು ಪ್ರಭು, ನಮ್ಮಿಂದ ಸಹಿಸಲಾಗದು. ಹೌದೌದು, ನೀವೇ ನಮ್ಮ ಯುವರಾಜರು. ನೀವು ವನವಾಸಕ್ಕೆ ಹೋಗಬಾರದು, ವನವಾಸಕ್ಕೆ ಹೋಗಬಾರದು. ಈ ವಿಚಾರದಲ್ಲಿ ಮಹಾರಾಜರ ಮಾತನ್ನು ನಾವು ಕೇಳುವುದಿಲ್ಲ. ನೀವು ಯುವರಾಜರಾಗಲೇಬೇಕು. ರಾಮಚಂದ್ರ ಇಲ್ಲದೆ ಅಯೋಧ್ಯೆ ಇಲ್ಲ. ಹೌದು ಹೌದು. ಬಂಧುಗಳೇ, ಉದ್ವಿಗ್ನರಾಗಬೇಡಿ. ನನ್ನ ಮಾತುಗಳನ್ನು ದಯವಿಟ್ಟು ಕೇಳಿ. ನನ್ನ ಮೇಲೆ ಪ್ರೀತಿ ಅಭಿಮಾನವಿದ್ದರೆ, ನನ್ನ ಕುಲದ ಮೇಲೆ ಗೌರವವಿದ್ದರೆ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿ. ಪಿತೃವಾಕ್ಯ ಪರಿಪಾಲನೆಯ ನನ್ನ ಕರ್ತವ್ಯದಿಂದ ವಿಮುಖನಾಗುವಂತೆ ಮಾಡಲು ನೀವು ಪ್ರಯತ್ನಿಸಬಾರದು. ಮುಂದೆ ಯುವರಾಜನಾಗುತ್ತಿರುವವನು ನನ್ನ ಪ್ರಿಯ ಸೋದರ ಭರತ. ಅವನಿಗೂ ನನ್ನಂತೆಯೇ ನೀವು ಪ್ರೀತಿ ಆಧಾರವನ್ನು ತೋರಬೇಕು. ಇದು ನನ್ನ ವಿನಂತಿ. ಬೇಕಾದರೆ ಇದು ಏನು ದೇವಿ? ನೀವು ಇಷ್ಟು ಹೊತ್ತಾದರೂ ಬಾರದಿರುವುದನ್ನು ಕಂಡು ನೀವು ಈಗಾಗಲೇ ಪಟ್ಟಾಭಿಷೇಕ ಮಂಟಪಕ್ಕೆ ಹೊರಟು ಬಿಟ್ಟಿರೇನೋ ಎಂದುಕೊಂಡೆ. ನೀನಿಲ್ಲದೆ ನಾನೊಬ್ಬನೇ ಹೋಗುತ್ತೇನೆ. ಹೌದು ಹೌದು, ಪಟ್ಟಾಭಿಷೇಕವಾಗಿದ್ದರೆ ನಿಮ್ಮ ವಂದಿಮಾಗದರು, ರಕ್ಷಕರು, ಸೇವಕರು, ಭಟರು ಎಲ್ಲರೂ ಇರುತ್ತಿದ್ದರು. ನೀವು ಬರಲು ಏಕೆ ತಡವಾಯಿತು ಸ್ವಾಮಿ? ಸುಮಿತ್ರೆ, ಸುಮಿತ್ರೆ, ನನ್ನ ಕನಸುಗಳೆಲ್ಲ ನುಚ್ಚು ನೂರಾದವು. ನನ್ನ ರಾಮನ ಭವಿಷ್ಯ ಕಾಡು ಪಾಲಾಯಿತು. ಒಂದಲ್ಲ ಎರಡಲ್ಲ 14 ವರ್ಷಗಳು ನಾನು ರಾಮನನ್ನು ಬಿಟ್ಟು ಹೇಗೆ ತಾನೇ ಬದುಕಿರಲಿ, ಹೇಗೆ ಬದುಕಿರಲಿ? ಸಮಾಧಾನ ಮಾಡಿಕೋ ಅಕ್ಕ, ಸಮಾಧಾನ ಮಾಡಿಕೋ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.